ಅದು ಥ್ಯಾಂಕ್ ಯು. ಸೂಪರ್ ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಥ್ಯಾಂಕ್ಸ್ ತುಂಬಾ. ಹೇಗನ್ನಿಸ್ತು ಹೇಗನ್ನಿಸ್ತು ಸಿನಿಮಾ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಟೀಚರ್ ಹೇಗನ್ನಿಸ್ತು ಸರ್ ಸಿನಿಮಾ? ನಿಮ್ಗೆ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ ಸರ್. ಇದು ನಮ್ಮ ಪ್ರಪಂಚಕ್ಕೆ ಇವೆಲ್ಲ ತಿಳುವಳಿಕೆ ಬರಬೇಕು ಮಕ್ಕಳಿಗೆ ತೋರಿಸಿರೋದು ನಿಮ್ಮ ಎಫರ್ಟ್ಗೆ ತುಂಬಾ ಆಭಾರಿ ಇದೆ ಸರ್. ತುಂಬಾ ಚೆನ್ನಾಗಿದೆ ಎಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಹೇಗನ್ನಿಸ್ತು ಸಿನಿಮಾ? ಚೆನ್ನಾಗಿದೆ, ಥ್ಯಾಂಕ್ ಯು. ಸ್ಪೆಷಲಿ ಈ ತರ ಮಕ್ಕಳುಗಳಿಗೆ ಅದು ಬರಬೇಕು, ದೇವರು ಬರ್ಬೇಕು. ಹೇಗನ್ನಿಸ್ತು ಸಿನಿಮಾ ನೋಡಿ? ಚೆನ್ನಾಗಿ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ದೇವರ ಹೇಗೆ ಪವಾಡಗಳು ಆಗುತ್ತೆ ಅನ್ನೋದನ್ನ ಮುಖ್ಯವಾಗಿ ತೋರಿಸಿದಾರಲ್ಲ, ಅದು ಈ ಜನರೇಷನ್ಗೆ ತುಂಬಾ ಬೇಕಾಗಿದೆ. ತುಂಬಾ ನೆಸ್ಸಿದೆ. ಯಾಕಂದ್ರೆ ಯಾರು ಜ್ಞಾನನೇ ಮಾಡಲ್ಲ, ದೀಪ ಕೂಡ ಹಚ್ಚಲ್ಲ ಇರಲ್ಲ. ಎಲ್ಲ ಜನ ಹುಡುಗರುಗಳಿಗೆ, ಸಣ್ಣ ಮಕ್ಕಳಿಗೆ ಇದನ್ನ ನೋಡಿ ನಾವು ಕೆಲವು ಕೇಳಿ ತಿಳ್ಕೊತಾರೆ, ಆದ್ರೆ ಇದು ನೋಡಿದ್ರೆ ಪ್ರತ್ಯಕ್ಷವಾಗಿ ನೋಡ್ದಾಗುತ್ತೆ, ಚೇಂಜ್ ಆಗೋದಕ್ಕೆ ತುಂಬಾ ಅವಕಾಶ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ಸರ್, ಹೇಗನ್ನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ. ಇದೇ ತರ ದಾಸಶ್ರೇಷ್ಠರ ಬಗ್ಗೆ ಇನ್ನೂ 4-5 ಫಿಲ್ಮ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಸದ್ಭಕ್ತರು ನೋಡಿ ಮುಗಿತರಾಗ್ತದೆ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಗನ್ನಿಸ್ತು ಸಿನಿಮಾ? ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಬಂದು ನೋಡ್ಲೇಬೇಕಾದ ಸಿನಿಮಾ. ಥ್ಯಾಂಕ್ ಯು. ಪ್ರತಿಯೊಬ್ಬ ಹರಿಭಕ್ತರು ಬಂದು ನೋಡ್ಬೇಕಾದ ಸಿನಿಮಾ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹರೇಶ್ ಶ್ರೀನಿವಾಸ. ಹರೇಶ್ ಶ್ರೀನಿವಾಸ. ಹೇಗನ್ನಿಸ್ತು ಸಿನಿಮಾ ನೋಡಿ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಹೇಗನ್ನಿಸ್ತು ಸಿನಿಮಾ ನೋಡಿ? ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಭಕ್ತಿ ಅನ್ನೋದು ಮತ್ತೆ ಮೂಡ್ ಬರುತ್ತೆ. ನಮ್ಮ ಕೆಲಸದ ಒತ್ತಡದಲ್ಲಿ ಅದ್ರಲ್ಲಿ ಮರ್ತೋಗುತ್ತೆ. ತುಂಬಾ ಖುಷಿ ಆಗಿದೆ. ಹೇಗನ್ನಿಸ್ತು ಸಿನಿಮಾ ನೋಡಿ? ಚೆನ್ನಾಯ್ತು. ಎಲ್ಲಾ ದಾಸರನ್ನ ಒಂದೇ ಸ್ಕ್ರೀನ್ ನೋಡ್ಬೋದಲ್ಲ. ದಾಸರು, ಪುರಂದರದಾಸರು ಎಲ್ಲಾನು ಒಟ್ಟಿಗೆ ನೋಡಿ ದಾಸ ಸಾಹಿತ್ಯನ ಮುಂದಿನ ಜನರೇಷನ್ಗೂ ಅದು ಅವರು ಅಂದ್ಕೋಬೇಕು. ತುಂಬಾ ಚೆನ್ನಾಗಿದೆ ಸಂಕೀರ್ತನ. ಹೇಗನ್ನಿಸ್ತು? ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ. ದಾಸ ಸಾಹಿತ್ಯದಿಂದ ನಾವೆಲ್ಲರೂ ಬಂದಿದ್ದೀವಿ. ಎಲ್ಲ ದಾಸರುಗಳಿಗೂ ನಮಗೆ ತುಂಬಾ ಇಷ್ಟ ಆಯ್ತು. ಹಾಡುಗಳು ಅಷ್ಟೇನೆ, ಎಲ್ಲ ನಾವು ಹಾಡಿರೋ ಹಾಡುಗಳೇ ಇದೆಲ್ಲ. ಸೊ ತುಂಬಾ ಚೆನ್ನಾಗಿದೆ. ಈ ತರ ಇನ್ನೂ ನಾವು ಮುಂದೆ ಬರ್ಲಿ. ಧನ್ಯವಾದಗಳು. ಹೇಗನ್ನಿಸ್ತು? ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಜನ ಎಲ್ಲ ಭಕ್ತಿ ಕಡೆ. ನೀವು ವಾದರಾಜರಾದ? ಇಲ್ಲ, ನಟರಾಜ್ ಭಟ್ ಅಂತ ಇದಾರಲ್ಲ, ಅವರು ವಾದಿರಾಜರು ಮಾಡಿರೋದು. ಇಲ್ಲ, ನಟರಾಜ್ ಭಟ್ ಅಂತ ಅವರು. ಥ್ಯಾಂಕ್ ಯು. ಖಂಡಿತ ತಿಳಿಸ್ತೀನಿ ಅವ್ರಿಗೆ. ಖಂಡಿತ. ಹೇಗನ್ನಿಸ್ತು ಸಿನಿಮಾ ನೋಡಿ? ಆನಂದಕರವಾಗಿತ್ತು. ದಾಸ ಪರಂಪರೆ ತುಂಬಾ ಚೆನ್ನಾಗಿ ನುಡಿತಕ್ಕಂಥ ಒಂದು ಸೌಭಾಗ್ಯ. ಆಮೇಲೆ ದಾಸ ಪರಂಪರೆಯನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಡೆಸಬೇಕಾಗಿತ್ತು ಅಂತ ನನ್ನ ಭಾವನೆ. ಬಟ್ ಎನಿವೇ ದ ಮೂವಿ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮ ಹೇಗನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಎಲ್ಲ ಮುಂದೆ ನೋಡ್ದೆಲ್ಲ ನೋಡ್ತಾ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಪದ್ಮಾಕಲ್ಲ ತುಂಬಾ ತುಂಬಾ ಆಪ್ತಂದಿದ್ರು. ಚೆನ್ನಾಗಿ ತುಂಬಾ ಚೆನ್ನಾಗಿ ಕಲ್ತಿದ್ದೆ. ಸಂತೋಷ. ಧನ್ಯವಾದ. ನಮಸ್ಕಾರ. ನಾವು ಶ್ರೀಹರಿ ಭಜನಾ ಮಂಡಳಿಯವರು. ನಾವು ಭಜನಾ ಮಂಡಳಿಯಿಂದ ನಾವೆಲ್ಲರೂ ಬಂದಿದ್ದೀವಿ. ತುಂಬಾ ಇಷ್ಟ ಆಯ್ತು. ದೇವ್ರ ನಮ್ಮ ಮೇಲೆ ಇದೆ ಅಂತ ಅನ್ಸುತ್ತೆ. ಈ ಜನರೇಷನ್ ಅವರೆಲ್ಲ ಬಂದು ನೋಡ್ಬೇಕಾಗಿರುವಂತದ್ದು ಇದು. ದೇವ್ರನ್ನ ಯಾರು ಮರಿಬಾರ್ದು ಅಂತ ನನ್ನ ವಿನಂತಿ. ತುಂಬಾ ಸಂತೋಷ.
ನಾವೆಲ್ಲ ಮಾಡ್ತಿರಲಿಲ್ಲ ಸರಸ್ವತಿ ಬಾಯಿ ನಮಸ್ಕಾರ ಥ್ಯಾಂಕ್ ಯು. ನೀವು ಬೇರೆ ಎಲ್ಲಾರ್ಗು ಹೇಳಿ ಕರ್ಕೊಂಬರೋ ಪ್ರೀತಿಯ ಜವಾಬ್ದಾರಿ ನಿಮ್ದು. ಹೇಳಿ ಅವ್ರು ಖಂಡಿತ ಮತ್ತೆ ನಾವು ತುಂಬಾ ಅದ್ಭುತವಾಗಿ ಈ ಫಿಲಂ ನೋಡ್ಕೊಂಡು ತುಂಬಾ ಸಂತೋಷ. ಥ್ಯಾಂಕ್ ಯು. ಇದನ್ನ ಸೀರಿಯಲ್ ತರ ಏನಾದ್ರು ಪ್ರಯತ್ನ ಮಾಡ್ತೀರಾ ಅಂದ್ರೆ ಇನ್ನೂ ಜಾಸ್ತಿ ಜನಗಳಿಗೆ ತಲುಪುತ್ತೆ ಅಂತ? ಖಂಡಿತ ಫೀಡ್ಬ್ಯಾಕ್ ತಗೊಂತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೀರ್ತನೆ ಅನ್ನೋ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇಂಥ ಚಿತ್ರಗಳು ಪದೇ ಪದೇ ಬರಬೇಕು, ನಮ್ಗಾಗ್ಲಿ ನಮ್ಮ ಮಕ್ಳಿಗಾಗ್ಲಿ ಯಾರಿಗಾದ್ರೂ ಈ ಒಂದು ಇಂಥ ಚಿತ್ರಗಳಿಂದ ಅವರಿಗೂ ಸ್ವಲ್ಪ ನಮ್ಮ ಸಂಸ್ಕೃತಿ, ನಮ್ಮ ದಾಸರ ಬಗ್ಗೆ ಅಥವಾ ನಮ್ಮ ಯತಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅವರು ಕೇಳಿ ಕಲಿಯೋದ್ರಿಂದ ನೋಡಿ ಕಲಿತ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತಲ್ಲ. ಹಾಗಾಗಿ ಈ ಚಿತ್ರಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ವಿಶೇಷವಾಗಿ ಯಾವ್ದು ತುಂಬಾ ಮೆಚ್ಚುಗೆ ಆಗಿದೆ? ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ಹೆಸರು ಹೇಳಿ. ನನ್ನ ಸ್ನೇಹ ಪಾಂಡುರಂಗಿ ಅಂತ, ನಾವು ಮತಿಕೆರೆಯಿಂದ ಬಂದಿದ್ದೀವಿ. ನಮಸ್ಕಾರ. ನಮಸ್ತೆ. ನೀ ಮಾತಾಡ್ತೀಯ ಪುಟ್ಟ? ಮಾತಾಡ್ತಿ? ಮಾತಾಡುವ ಮಾತಾಡು. ಎಲ್ಲರಿಗೂ ನಮಸ್ಕಾರ. ನನಗೆ ಹೆಸರು ಹೇಳಿ. ಹೆಸರು? ನನ್ನ ಹೆಸರು ಸಂಸ್ಕೃತಿ ಜಿ ಪಾಂಡುರಂಗಿ. ನಾನು ಅಟ್ಟೂರ್ ಲೇಔಟ್ ಇಂದ ಬಂದಿದ್ದೀನಿ. ನನಗೆ ಈ ಪಿಕ್ಚರ್ ತುಂಬಾ ಇಷ್ಟ ಆಯ್ತು. ಈ ಪಿಕ್ಚರಿಂದ ನಾನು ನಮ್ಮ ಸಂಸ್ಕೃತಿ ಎಲ್ಲ ಕಲ್ಕೊಬೋದು. ಥ್ಯಾಂಕ್ ಯು. ಸಪ್ತ ಸಂಕೇತನ ಎನ್ನುವ ಚಿತ್ರ ಬಂದಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕಾದ್ದು. ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕರ್ಕೊಂಡ್ ಬನ್ನಿ. ದಾಸರ ಬಗ್ಗೆ, ಯತಿಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ಸಂದರ್ಭವನ್ನು ರಚಿಸಿ ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿ ಭಕ್ತಿ ಮೂಲಕ ವಿವರಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಮಕ್ಕಳಿಗೂ ಅರ್ಥ ಆಗೋದಕ್ಕೆ ಬಹಳ ದೂರ ಇದೆ. ಅದಕ್ಕೆ ಎಲ್ಲರೂ ಬಂದು ಈ ಚಿತ್ರವನ್ನು ವೀಕ್ಷಿಸಿ ಗುರುಗಳಿಗೆ ಇತರಣ್ಯರಿಗೆ ಆಶೀರ್ವಾದಕ್ಕೆ ಕೃಪೆಯಾಗಿ ಪಾತ್ರರಾಗಿ ಅಂತ ಬೇಡುತ್ತಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು.